ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ಇವತ್ತಿನ ದಿನ ಬಂದು ಮಾರ್ಗಶಿರ ಮಾಸದ ಗುರುವಾರ ಆಗಿರೋದ್ರಿಂದ ಪ್ರತಿಯೊಂದು ಮನೆಯಲ್ಲೂ ಕೂಡ ಲಕ್ಷ್ಮಿ ಆರಾಧನೆನ ಖಂಡಿತವಾಗ್ಲೂ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ನೀವು ಕೂಡ ಲಕ್ಷ್ಮಿ ಆರಾಧನೆ ವ್ರತಗಳನ್ನು ಮಾಡೋಕ್ಕಾಗಲಿಲ್ಲ ಅನ್ನೋರು ಕೂಡ ನೀವು ಮಹಾಲಕ್ಷ್ಮಿ ಅನುಗ್ರಹನ ನಾವು ಪಡಿಬೇಕು ಅಂತ ಬಯಸುವಂಥವ್ರು ಇದೊಂದು ಸಣ್ಣ ತಾಂತ್ರಿಕ ಪ್ರಯೋಗನ ನೀವು ಅಮೃತಕಾಲ ಸಿದ್ಧಿ ಯೋಗದಲ್ಲಿ ನೀವು ಮಾಡ್ಕೊಳ್ಬೋದು. ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿನ ಗುರುವಾರದ ಸಂಜೆಯ ಸಮಯದಲ್ಲಿ ನೀವು ಈ ಪುಟ್ಟ ತಾಂತ್ರಿಕ ಪ್ರಯೋಗನ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯ ಹಣಕಾಸಿಗೆ ತೊಂದರೆ ಆಗ್ತಾ ಇದ್ರೆ ಅಥವಾ ನೀವು ದುಡಿದಂಥ ದುಡ್ಡು ನಿಮ್ಮ ಕೈಯಲ್ಲಿ ನಿಲ್ತಾ ಇಲ್ಲ ಅಂದರೆ, ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿ ಆಗ್ತಾ ಇಲ್ಲ ಅಂದರೆ, ಪ್ರತಿ ಕೆಲಸದಲ್ಲೂ ನಾವು ಸೋಲನ್ನು ಅನುಭವಿಸ್ತಾ ಇದ್ದೀವಿ ಅಂತ ಪರಿತಪಿಸ್ತಾ ಇರುವಂಥವ್ರು ಅಥವಾ ವ್ಯಾಪಾರ ವ್ಯವಹಾರ ಮಾಡೋ ಅಂಥದ್ರಲ್ಲಿ ಲಾಸ್ ಆಗ್ತಾ ಇದೆ ಅಂತ ಬಯಸೋವಂಥವ್ರು ಅಥವಾ ಮನೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ದುಡ್ಡು ನಮ್ಮ ಮನೆಗೆ ಯಾವುದೋ ರೂಪದಲ್ಲೂ ಮನೆಗೆ ಆಕರ್ಷಣೆ ಆಗ್ತಾ ಇಲ್ಲ ಅಂತ ಬಯಸೋವಂಥವ್ರು ಏನು ಮಾಡ್ಬೋದು ಅಂದರೆ, ಇವತ್ತಿನ ಸಂಜೆಯ ಸಮಯದಲ್ಲಿ ಅದರಲ್ಲೂ ಅಮೃತ ಸಿದ್ಧಿ ಕಾಲ ಇರೋದ್ರಿಂದ ಮಹಾಲಕ್ಷ್ಮಿಯ ಮಾರ್ಗಶಿರ ಲಕ್ಷ್ಮಿ ಪೂಜೆ ಮಾಡೋ ಅಂಥ ಸಮಯದಲ್ಲಿ ನೀವು ಇದೊಂದು ಪುಟ್ಟ ತಾಂತ್ರಿಕ ಪ್ರಯೋಗನ ಮಾಡ್ಕೊಬೋದು. ಅದಕ್ಕೆ ಬೇಕಾಗಿರುವಂಥದ್ದು, ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲಾದರೂ ಮೆಹಂದಿ ಸೊಪ್ಪಿನ ಗಿಡ ಇದ್ದರೆ ಆ ಮೆಹಂದಿ ಸೊಪ್ಪಿನ ಗಿಡದ ಹತ್ರ ಹೋಗಿ ಅಲ್ಲಿ ನೀವು ಪ್ರಾರ್ಥನೆನ ಮಾಡಿಕೊಂಡು ಅದರ ಮೆಹಂದಿ ಸೊಪ್ಪಿನ ಒಂದು ಗೊಂಚಲನ್ನು ನೀವು ಕಿತ್ಕೊಂಡು ಮನೆಗೆ ತರೋ ಅಂಥದ್ದನ್ನು ಮಾಡಿ, ಆ ಮೆಹಂದಿ ಸೊಪ್ಪಿನ ಗೊಂಚಲನ್ನು ನೀವು ಯಥಾ ಪ್ರಕಾರ ನಿಮ್ಮ ಮನೆಯಲ್ಲಿ ಯಾವ ರೀತಿ ಲಕ್ಷ್ಮಿಯ ದೇವಿಗೆ ನೀವು ಪೂಜೆನ ಮಾಡಿರ್ತೀರೋ, ಅದರಲ್ಲೂ ವಿಶೇಷವಾಗಿ ಲಕ್ಷ್ಮೀ ನಾರಾಯಣರ ಸಮೇತ ಇರುವಂತಹ ಫೋಟೋ ಇದ್ದರೆ, ಅಂದರೆ ಶ್ರೀನಿವಾಸ, ಮಹಾಲಕ್ಷ್ಮಿ, ಪದ್ಮಾವತಿ ಸಮೇತ ಇರುವಂಥ ಫೋಟೋ ಇದ್ದರೆ ಆ ಫೋಟೋಗೆ ನೀವು ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ತೀರೋ ಮಾಡಿ, ಅದಕ್ಕೆ ನೀವು ಒಂದು ಹೂವನ್ನು ಇಟ್ಟು ತುಳಸಿ ದಳನ ನೀವು ಫೋಟೋಗೆ ಅಲಂಕಾರ ಮಾಡಿ, ಅದರ ಎದುರಿಗೆ 2 ತುಪ್ಪದ ದೀಪಗಳಿರ್ಬೋದು ಅಥವಾ ಎಣ್ಣೆಯ ಬತ್ತಿಯ ದೀಪಗಳನ್ನು ಹಚ್ಚಿ ರಾಯರನ್ನು ನೀವು ಪ್ರಾರ್ಥನೆ ಮಾಡ್ಕೊಬೇಕು. ಯಾಕಂದರೆ ನಾವು ಯಾವುದೇ ಒಂದು ಕೆಲಸಗಳನ್ನು ಮಾಡೋ ಅಂಥ ಸಂದರ್ಭದಲ್ಲಿ ಗುರುಗಳನ್ನು ನಾವು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿಕೊಂಡು ಅದರ ಜೊತೆಗೆ ನಾವು ನಮ್ಮ ಬೇಡಿಕೆಗಳನ್ನು ಕೇಳ್ಕೊಂಡಾಗ ನಾರಾಯಣನ ಸಮೇತ ಲಕ್ಷ್ಮಿಯ ಸಮೇತ ನಮಗೆ ಅನುಗ್ರಹ ಆಗುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ, ಆ ಮೆಹಂದಿ ಸೊಪ್ಪಿನ ಗೊಂಚಲನ್ನು ನೀವು ತೊಗೊಂಬಂದು ಒಂದು ತಾಮ್ರದ ತಟ್ಟೆನ ತೊಗೊಬೇಕಾಗುತ್ತೆ. ಅದರಲ್ಲಿ ನೀವು ಒಂದು ಕೆಂಪು ಬಟ್ಟೆನ ನೀವು ಒಂದು ಅಂಗೈ ಎಷ್ಟಾಗಲ್ಲ ಹಾಕೋ ಅಂಥದ್ದನ್ನು ನೀವು ಮಾಡ್ಬೋದು. ಅಕಸ್ಮಾತ್ ಇಲ್ಲ ಅಂದರೆ ಹಳದಿಯ ಬಟ್ಟೆನ ನೀವು ಆ ತಟ್ಟೆಯ ಮೇಲೆ ಹಾಸಿ ಅದರ ಮೇಲೆ ನೀವು ಈ ಮೆಹಂದಿ ಸೊಪ್ಪಿನ ಗೊಂಚಲನ್ನು ಇಟ್ಟು ಅದಕ್ಕೆ ನೀವು ಅರಿಶಿಣ, ಕುಂಕುಮ, ಹೂವುಗಳು, ಮಂತ್ರಾಕ್ಷತೆನ ಹಾಕಿ ಅದಕ್ಕೆ ನೀವು ಪೂಜೆನ ಮಾಡಿ, ಅಂದರೆ ಧೂಪನ ತೋರಿಸಿ, ತದನಂತರ ನೀವು ಅದರ ಮೇಲೆ ನೀವು 100 ರೂಪಾಯಿ ಇರ್ಬೋದು, 10 ರೂಪಾಯಿ ಇರ್ಬೋದು, 20 ರೂಪಾಯಿ ಇರ್ಬೋದು, 50 ರೂಪಾಯಿ ಇರ್ಬೋದು, 500 ರೂಪಾಯಿ ಇರ್ಬೋದು, ಅಥವಾ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೋಟನ್ನು ಇಡಬೇಕಾಗುತ್ತೆ. ಆ ನೋಟಿಗೆ ನೀವು ಸ್ವಲ್ಪ ಸುಗಂಧ ಭರಿತವಾದ ತೈಲ, ಅಂದರೆ ಸೆಂಟ್ ಅಂತ ಸಿಗುತ್ತೆ, ಅದನ್ನು ನೀವು ಆ ತೈಲನ ನೀವು ಒಂದು ಡ್ರಾಪು ಆ 4 ತುದಿಗಳಿಗೆ, ಅಂದರೆ ನೀವು ಇಟ್ಟಿರೋಂತಹ ದುಡ್ಡಿನ ತುದಿಗೆ ಒಂದೊಂದು ಚೂರು ಅದನ್ನು ಲೇಪನ ಮಾಡಬೇಕಾಗುತ್ತೆ. ಆ ಲೇಪನ ಮಾಡಿದಂತಹ ದುಡ್ಡಿಗೆ ನೀವು ಅರಿಶಿಣ ಕುಂಕುಮನ ಇಟ್ಟು ಪೂಜೆ ಮಾಡಬೇಕಾಗುತ್ತೆ. ತದನಂತರ ನೀವು ಆ ಮೆಹಂದಿ ಸೊಪ್ಪಿನ ಗೊಂಚಲಿನ ಸಮೇತ ನೀವು ಆ ದುಡ್ಡನ್ನು ನೀವು ಕೆಂಪು ದಾರದಿಂದ ಅಥವಾ ಹಳದಿ ದಾರದಿಂದ ನೀವು ಅದನ್ನು ಕಟ್ಟಿ ಅದನ್ನು ನೀವು ಪೂಜೆ ಮಾಡಿದ ನಂತರ ನೀವು ಹಣ ಇಡುವಂತಹ ಜಾಗದಲ್ಲಿ ಅದನ್ನು ಇಡುವಂಥದ್ದನ್ನು ಮಾಡ್ಬೋದು. ಅಕಸ್ಮಾತ್ ನಿಮಗೆ ಅಲ್ಲಿ ಜಾಗ ಇಲ್ಲ ಅಂತಂದರೆ ವಿಶೇಷವಾಗಿ ನೀವು ದೇವರನ್ನು ಪೂಜೆ ಮಾಡೋಂತಹ ಜಾಗ ಇದ್ದರೆ ಆ ಜಾಗದಲ್ಲಿ ನೀವು ಈ ಮಂತ್ರನ ನೀವು ಹೇಳಿ ಪ್ರತಿದಿನ ನೀವು ಆ ದೇವಿಗೆ ನೀವು ಪ್ರಾರ್ಥನೆನ ಮಾಡಬೇಕಾಗುತ್ತೆ. ಯಾವ ಬೀಜಾಕ್ಷರಿ ಮಂತ್ರನ ನೀವು ಹೇಳ್ಕೊಂಡು ಪ್ರತಿದಿನ ಅದನ್ನು 11 ಸಾರಿ ಅಥವಾ 108 ಸಾರಿ ಕೈಯಲ್ಲಿ ಹಿಡ್ಕೊಂಡು ಅದನ್ನು ಈ ಬೀಜಾಕ್ಷರ
ಬೀಜಾಕ್ಷರ ಮಂತ್ರನ ಹೇಳೋದ್ರಿಂದ ಪ್ರತಿದಿನನೂ ನೀವು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ದುಡ್ಡು ಅನ್ನೋದು ಯಾವುದೋ ಒಂದು ರೂಪದಲ್ಲಿ ಆಕರ್ಷಣೆ ಆಗೋವಂಥದ್ದು ಆಗುತ್ತೆ. ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಬಂದು ಸೇರುತ್ತಾ ನಿಮಗೆ ಯಾವುದೋ ಒಂದು ರೂಪದಲ್ಲಿ ಹಣ ಸೇರ್ತಾ ಹೋಗುತ್ತೆ. ಅದಕ್ಕೆ ನೀವು ಹೇಳ್ಕೊಳ್ಬೇಕಾಗಿರೋ ಬೀಜಾಕ್ಷರಿ ಮಂತ್ರ ಬಂದು ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮೀಂ ನಮಃ ಎನ್ನುವ ಮಂತ್ರನ ನೀವು 108 ಸಾರಿ ನೀವು ಹೇಳ್ಕೊಬೇಕಾಗತ್ತೆ. ಆ 108 ಸಾರಿ ನೀವು ಆ ಮಂತ್ರನ ನೀವು ಹೇಳ್ಕೊಂಡು ಪ್ರತಿದಿನ ನೀವು ಕಟ್ಟಿರ್ತೀರಲ್ಲ ಮೆಹಂದಿ ಕಡ್ಡಿನ ನೀವು ಕಟ್ಟಿರೋ ಅಂಥದ್ದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋ ಅಂಥದ್ದು. ಅದಕ್ಕೆ ಶುಕ್ರವಾರದ ದಿನ ಗುರುವಾರದ ದಿನಗಳಲ್ಲಿ ನೀವು ಧೂಪನ ತೋರಿಸೋ ಅಂಥದ್ದನ್ನು ನೀವು ಮಾಡ್ಕೊಬೋದು. ಅದರಲ್ಲೂ ವಿಶೇಷವಾಗಿ ಈ ಮಾರ್ಗಶಿರ ಮಾಸದ ಗುರುವಾರ 4 ಗುರುವಾರಗಳು ಬಂದಿರೋದ್ರಿಂದ ಯಾವುದಾದ್ರೂ ಒಂದು ಗುರುವಾರ ನೀವು ಮಾಡ್ಕೊಬೋದು. ಅದರಲ್ಲೂ ವಿಶೇಷವಾಗಿ ಸಂಜೆಯ ಸಮಯದಲ್ಲಿ ನೀವು ಮಾಡಿಕೊಂಡಾಗ ತುಂಬಾ ಅದ್ಭುತವಾಗಿ ಇದು ಕೆಲಸ ಮಾಡುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ. ತುಂಬ ಸರಳವಾದದ್ದು ಆದರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಈ ಪುಟ್ಟ ತಾಂತ್ರಿಕ ಪ್ರಯೋಗನ ಈ ಮಾರ್ಗಶಿರ ಮಾಸದಲ್ಲಿ ಮಾಡಿಕೊಳ್ಳಿ ಅನ್ನೋ ಉದ್ದೇಶದಿಂದ ತಿಳಿಸಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.